ಪತ್ರಿಕೆಯನ್ನು ತಂದಿದ್ದೀನಿ. ಇದು ಬಂದ್ಬಿಟ್ಟು 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಇದೆ. 8ನೇ ತರಗತಿ ಪ್ರಶ್ನೆ ಪತ್ರಿಕೆಯನ್ನು ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ಪೋಸ್ಟನ್ನು ಮಾಡಿದ್ದೀನಿ. ತಾವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗಡೆ 8th ಬ್ರಿಡ್ಜ್ ಕೋರ್ಸ್ ಕ್ವಶನ್ ಪೇಪರ್ ಅಂತ ಹಾಕಿರ್ತೀನಿ, ನೋಡ್ಬೋದು. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಂತ ಹೇಳ್ತಾ ಈ ದಿನ ಸೇತುಬಂಧ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. ಇದು ಮುಖ್ಯವಾಗಿ ಪ್ರೀ ಟೆಸ್ಟು ಅಥವಾ ಪೋಸ್ಟ್ ಟೆಸ್ಟು, ನೈದಾನಿಕ ಮತ್ತು ಸಾಫಲ್ಯ ಎರಡೂ ಪರೀಕ್ಷೆಗೂ ಕೂಡ ಏನು ಮಾಡ್ಕೊಳ್ಬೋದು, ಬಳಸ್ಕೊಳ್ಬೋದು. ಇಲ್ಲಿ ಒಟ್ಟು 10 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆಗಳ ಸಂಖ್ಯೆಯನ್ನು ತಮ್ಮ ವಿಚಾರಕ್ಕೆ ಅನುಗುಣವಾಗಿ ತಾವು ಏನು ಮಾಡ್ಬೋದು, ಬದಲಾಯಿಸಿಕೊಳ್ಬೋದು. ಪ್ರಶ್ನೆಗಳನ್ನು ಸಹಿತ ತಾವುಗಳು ಕೂಡ ಬದಲಾಯಿಸಿಕೊಳ್ಬೋದು. ಇದಿರ್ತಕ್ಕಂಥದ್ದು ಕೇವಲ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ನಿಮ್ನಲಿಖಿತ ಪ್ರಶ್ನೆ के उत्तर दीजिए. ಪ್ರಶ್ನೆ 1ರಲ್ಲಿ ಅ ಇದೆ, ಕಿಸ್ಕೆ ಮುಕಡೆ ಪರ್ ಧೂಲ್ ಜಮಿ ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ ಇತ್ತು, ಮೊಬೈಲ್ ಕಾ ಅಗ್ರಜ್ ಕೌನ್ ಹೇ. ಪ್ರಶ್ನೆ 2ರಲ್ಲಿದೆ, ಅದಲ್ಲಿ ಅಭಿನವ್ ಗೀತ್ ಕವಿತಾ ಕೆ ಕವಿ ಕಾ ನಾಮ್ ಕ್ಯಾ ಹೇ. ಆದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಫೂಲ್ ಸದಾ ಕೈಸೆ ರಹತೆ ಹೈ ಅಂತಕ್ಕಂಥದ್ದು. ಪ್ರಶ್ನೆ 3ರರಲ್ಲಿ ಮೊದಲ ಪ್ರಶ್ನೆ ಇತ್ತು, ಸಾಲು ಮರದ ತಿಮ್ಮಕ್ಕಕ್ಕೆ ಮಾತಾ ಪಿತಾ ಕಾ ನಾಮ್ ಕ್ಯಾ ಹೇ. ಅದರಲ್ಲಿ ಆದಲ್ಲಿರ್ತಕ್ಕಂಥ ಕ್ವಶನ್ ಇತ್ತು, ಚಿಕ್ಕಯ್ಯ ಕ್ಯಾ ಕಾಮ್ ಕರ್ತೆ ಥೇ ಅಂತಕ್ಕಂಥದ್ದು. ಪ್ರಶ್ನೆ 4 ಅದಲ್ಲಿತ್ತು, ಅಕ್ಬರ್ ಬೀರ್ಬಲ್ ಕೋ ಕ್ಯಾ ಬನಾನಾ ಚಾಹತೆ ಥೇ ಅಂತಕ್ಕಂಥದ್ದು. ನೆಕ್ಸ್ಟ್ ಅದರಲ್ಲಿರ್ತಕ್ಕಂಥ ಎರಡನೇ ಪ್ರಶ್ನೆ ಆದಲ್ಲಿ ಜೀವನ್ ಕೆ ಲಿಯೇ ಕ್ಯಾ ಅನಿವಾರ್ಯ ಹೇ ಅಂತಕ್ಕಂಥದ್ದು. ಇದು ಜೀವನ್ ಕೆ ಲಿಯೇ ಕ್ಯಾ ಅಂತಕ್ಕಂಥದ್ದು ಒಂದು ಬರ್ಕೊಡ್ರಿ. ಸೊ ಜೀವನ್ ಕೆ ಲಿಯೇ ಕ್ಯಾ ಅನಿವಾರ್ಯ ಹೇ ಅಂತಕ್ಕಂಥದ್ದು. ಪ್ರಶ್ನೆ 5 ಶಬ್ದಾರ್ಥ ಲಿಖಿಯೇ. ಅದರಲ್ಲಿ ಅ ಇದೆ, ಬಾದಶಾಹ ಮತ್ತು ಬಾಗ್ ಅಂತಕ್ಕಂಥದ್ದು. ಈ ಪದಗಳ ಅರ್ಥಗಳನ್ನು ಬರೀತಕ್ಕಂಥದ್ದು. ಅದೇ ಪ್ರಶ್ನೆಯಲ್ಲಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಆದಲ್ಲಿ ವಾಕ್ಯೋಮೆ ಪ್ರಯೋಗ ಕೀಜಿಯೇ, ವಾಕ್ಯದಲ್ಲಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು. ಊಪರ್ ಉಠ್ನಾ, ಆಮೇಲೆ ಬಾದಲ್ ಬನನಾ ಅಂತಕ್ಕಂಥ ಶಬ್ದಗಳನ್ನು ವಾಕ್ಯದಲ್ಲಿ ಬಳಕೆ ಮಾಡಬೇಕು. ಇನ್ನು 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆಯಲ್ಲಿ ಅದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು, ವಿಲೋಮ್ ಶಬ್ದ ಲಿಖಿ. ಸೊ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯೋದು. ಅದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ದಿನ್. 2ರಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ಬಹುತ್ ಅಂತಕ್ಕಂಥದ್ದು. ಇನ್ನು 6ರಲ್ಲಿರ್ತಕ್ಕಂಥ 2ನೇ ಪ್ರಶ್ನೆ ಇತ್ತು ಶಬ್ದ ಶುದ್ಧ ಕೀಜಿಯೇ. ಈ ಕೆಳಗಿನ ಶಬ್ದಗಳನ್ನು ಶುದ್ಧವನ್ನ ಮಾಡಿ ಬರೀತಕ್ಕಂಥದ್ದು. ವರ್ತನೆಯಲ್ಲಿ ತಪ್ಪುಗಳಿದ್ದಾವೆ, ಅವುಗಳನ್ನು ಕಂಡುಹಿಡಿಬೇಕು. ಆ ವರ್ತನೆಗಳಲ್ಲಿರ್ತಕ್ಕಂಥ ತಪ್ಪಾದ ಅಕ್ಷರಗಳನ್ನು, ವರ್ಣಗಳನ್ನು ಸರಿಪಡಿಸಿ ಏನು ಮಾಡಬೇಕು, ಬರಿಬೇಕು. ಅಲ್ಲಿ ಫಸ್ಟ್ ಕ್ವಶನ್ ಇದೆ, ಉತ್ಸವ ಇದೆ. 2ರಲ್ಲಿರ್ತಕ್ಕಂಥದ್ದು ಮಹಾಭಾರತ್ ಅಂತಕ್ಕಂಥದ್ದಿದೆ. ಸೊ 2 ಶಬ್ದಗಳಲ್ಲಿ ವರ್ತನೆಗಳನ್ನು ತಪ್ಪಾಗಿರೋದನ್ನು ಗುರುತಿಸಿ ಬರೀತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆಗೆ ಹೋಗೋದಾದರೆ ಅದರಲ್ಲಿ ಅದಲ್ಲಿರ್ತಕ್ಕಂಥ ಪ್ರಶ್ನೆ ಇದೆ, ಅನ್ಯವಚನ ರೂಪ ಲಿಖಿಯೇ. ಇಲ್ಲಿ ಏಕವಚನ ಅಥವಾ ಬಹುವಚನಗಳಿದ್ದಾವೆ. ಅವುಗಳನ್ನು ಅನ್ಯವಚನಗಳಿಗೆ, ಏಕವಚನ ಇದ್ದರೆ ಬಹುವಚನ, ಬಹುವಚನ ಇದ್ದರೆ ಏಕವಚನಕ್ಕೆ ಪರಿವರ್ತಿಸಬೇಕು. ಮೊದಲ ಶಬ್ದ ಇತ್ತು ಪೇಡ್, 2ನೇ ಶಬ್ದ ಇತ್ತು ವಸ್ತು ಅಂತಕ್ಕಂಥದ್ದು. ಇನ್ನು 7ನೇ ಪ್ರಶ್ನೆಯಲ್ಲಿರ್ತಕ್ಕಂಥದ್ದೇ 2ನೇ ಸೆಕ್ಷನ್ ಇದೆ, ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಏನು ಮಾಡಬೇಕು, ಅನುವಾದವನ್ನು ಮಾಡಬೇಕು. ಅದರಲ್ಲಿ ಫಸ್ಟ್ ಕ್ವಶನ್ ಇತ್ತು, ಪಂಜಾಬಿ ಬೈಸಾಖಿ ಕೋ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ ಹೇ. ಪಂಜಾಬಿ ಬೈಸಾಖಿ ಕೋ ನಯೇ ಸಾಲ್ ಕಾ ಪ್ರಾರಂಭ ಮಾನ್ತೆ ಹೇ ಅಂತಕ್ಕಂಥ ವಾಕ್ಯವನ್ನು ಕನ್ನಡ ಅಥವಾ ಇಂಗ್ಲೀಷ್ಗೆ ಅನುವಾದವನ್ನು ಮಾಡೋದು. ಅದೇ ಪ್ರಶ್ನೆಯಲ್ಲಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಇದೆ, ಕನಿ ಕಿ ವ್ಯವಸ್ಥಾ ಬಿಶು ಕಿ ಪೂರ್ವ ರಾತ್ ಹಿ ಕಿ ಜಾತಿ ಹೇ ಅಂತಕ್ಕಂಥದ್ದು. 2 ವಾಕ್ಯಗಳನ್ನು ಯಾವುದಾದ್ರೂ ಒಂದು ಕಂಫರ್ಟೇಬಲ್ ಅನ್ಸುತ್ತಲ್ಲ, ಅದರಲ್ಲಿ ತಾವೇನು ಮಾಡ್ಬೋದು, ಅನುವಾದವನ್ನು ಮಾಡ್ಬೋದು. ಇನ್ನು 8ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8ರಲ್ಲಿ ಅದಲ್ಲಿರ್ತಕ್ಕಂಥದ್ದು ಅನ್ಯಲಿಂಗ ಶಬ್ದ ಲಿಖಿಯೇ. ಸೊ ಅನ್ಯಲಿಂಗ ರೂಪ ಬರೀತಕ್ಕಂಥದ್ದು. ಮೊದಲನೇದಾಗಿತ್ತು ಬೇಟಾ ಇತ್ತು, 2ನೇದಾಗಿತ್ತು ಸೇರ್ ಅಂತಕ್ಕಂಥದ್ದು. ಸೊ ಇದು ಪುಲ್ಲಿಂಗಗಳಿದ್ದಾವೆ. ಸೊ ಪುಲ್ಲಿಂಗ ಇದ್ದಿದ್ದನ್ನು ತಾವೇನು ಮಾಡಬೇಕು, ಸ್ತ್ರೀಲಿಂಗಕ್ಕೆ ಪರಿವರ್ತನೆಯನ್ನು ಮಾಡತಕ್ಕಂಥದ್ದು. ಇನ್ನು 8ನೇ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು 2ನೇ ಪ್ರಶ್ನೆ ಇದೆ, ವರ್ಗೇತರ ಶಬ್ದಕ್ಕೋ ಅಲಗ್ ಕರ್ಕೆ ಲಿಖಿ. ಗುಂಪಿಗೆ ಸೇರದ ಪದ. ವರ್ಗೇತರ ಅಂದ್ರೆ ವರ್ಗದಿಂದ ಬೇರೆ, ಈ ವರ್ಗದಿಂದ ಹೊರತುಪಡಿಸಿ ಶಬ್ದವನ್ನು ತಾವೇನು ಮಾಡಬೇಕು, ಅದು ಯಾವುದು ಇದೆ ಅಂತಕ್ಕಂಥದ್ದನ್ನು ಆರಿಸಿ ಬರಿಬೇಕು. ಫಸ್ಟಲ್ಲಿತ್ತು ಲಹಸೂನ್, ಅದ್ರಕ್, ಹಿಂಗ್, ತೇಲ್, ಸೊಂಟ್. 2ರಲ್ಲಿರ್ತಕ್ಕಂಥದ್ದು ರೋಟಿ, ಚಾಯ್, ಪಾನಿ, ಛಾಂಚ್, ಶರ್ಬತ್. ಇನ್ನು 9ನೇ ಪ್ರಶ್ನೆಗೆ ಹೋಗೋದಾದರೆ
ಸೊ ಅದರಲ್ಲಿ ಮೊದಲ ಪ್ರಶ್ನೆ ಇತ್ತು ಪ್ರಥಮ और ದ್ವಿತೀಯ ಪ್ರೇರಣಾರ್ಥ ಕ್ರಿಯಾ ಶಬ್ದ ಲಿಖಿ. ಈ ಕೆಳಗಿನ ಕ್ರಿಯಾ ಶಬ್ದಗಳಿಗೆ ತಾವೇನು ಮಾಡಬೇಕಪ್ಪ ಅಂದರೆ ಪ್ರಥಮ ಇಲ್ವೇ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾ ಶಬ್ದಗಳನ್ನು ಬರಿಬೇಕಿತ್ತು. ಫಸ್ಟ್ ಇತ್ತು ಪಡನ, ಸೆಕೆಂಡ್ ಇತ್ತು ಲಿಖನ ಅಂತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆಯಲ್ಲಿರ್ತಕ್ಕಂಥ 2ನೇ ಪ್ರಶ್ನೆ ಇತ್ತು ದೋಹಾ ಪೂರ್ಣ ಕೀಜೆ. ಈ ದೋಹೆಯನ್ನು ಕಂಪ್ಲೀಟ್ ಮಾಡಬೇಕು. ಐಸಿ ಬಾನಿಯಿಂದ ಹಿಡಿದು ಹೋಯ ತಕ 2 ಸಾಲುಗಳನ್ನು ತಾವೇನು ಮಾಡಬೇಕು, ಈ ದೋಹಾದ ಸಾಲುಗಳನ್ನು ಪೂರ್ಣವನ್ನು ಮಾಡ್ತಕ್ಕಂಥದ್ದು. ಈ ಪ್ರಶ್ನೆ ಪತ್ರಿಕೆಯ ಕಡೆಯ ಪ್ರಶ್ನೆ ಇದೆ. ಎಸ್, कोई कारण देते हुए 2 दिनों की छुट्टी मांगते हुए अपने प्रधान अध्यापक के नाम एक पत्र लिखिए. ಯಾವುದೇ ಒಂದು ಕಾರಣವನ್ನು ಕೊಡ್ತಾ 2 ದಿನಗಳ ರಜೆ ಕೋರಿ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು 10ನೇ ಪ್ರಶ್ನೆ ಇದೆ. ಸೊ ಈ ತರನಾಗಿ ಈ ಒಂದು ವಿಡಿಯೋದಲ್ಲಿ ನಾವುಗಳು 9ನೇ ತರಗತಿಗೆ ಬೇಕಾಗ್ತಕ್ಕಂಥ ಒಂದು ಯೋಜನೆಯನ್ನು ಹಾಕಿಕೊಳ್ತಕ್ಕಂಥ ಸೇತುಬಂಧ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟಿದ್ದೀವಿ. ಇದನ್ನು ತಾವು ಪೂರ್ವ ಪರೀಕ್ಷೆ ಅಥವಾ ಸಾಫಲ್ಯ ಪರೀಕ್ಷೆಗಾದರೂ ಬಳಸಿಕೊಳ್ಳಬಹುದು. ಸೊ ಮತ್ತೊಂದು ವಿಡಿಯೋದೊಂದಿಗೆ